ಹಾಯ್ ನಮಸ್ಕಾರ ಸ್ನೇಹಿತರೆ, ಸ್ವಾಗತ ಫೈಂಡ್ ಯುವರ್ ಜಾಬ್ಗೆ. ಕರ್ನಾಟಕ ಸರ್ಕಾರದ ವತಿಯಿಂದ ಭೂ ಸರ್ವೇರ್ ಹುದ್ದೆಗಳಿಗಾಗಿ ನೇಮಕಾತಿ ಮಾಡುತ್ತೇವೆ ಅಂತ ಹೇಳಿ ಕರ್ನಾಟಕ ಪಬ್ಲಿಕ್ ಸರ್ವಿಸ್ ಕಮಿಷನ್ ಇಲಾಖೆ ವತಿಯಿಂದಾಗಿ ನೇಮಕಾತಿಗೆ ಅಧಿಸೂಚನೆಯನ್ನು ಬಿಡುಗಡೆ ಮಾಡಲಾಗಿದೆ. ಈ ಒಂದು ಹುದ್ದೆಗಳಿಗೆ ಸಂಬಂಧಪಟ್ಟಿರುವ ಹಾಗೆ ಕಂಪ್ಲೀಟ್ ಆಗಿರುವಂತಹ ಮಾಹಿತಿಯನ್ನು ನಾನು ನಿಮಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ. ಆದ ಕಾರಣ ನೀವು ಈ ಒಂದು ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆವರೆಗೂ ವೀಕ್ಷಿಸಿ. ಆ್ಯಂಡ್ ಅದರ ಜೊತೆಲೆ ನಮ್ಮ ಚಾನಲ್ಗೆ ಇನ್ನೂ ಯಾರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಬೆಲ್ ಐಕನ್ ಕೂಡ ಆಲ್ ಅಂತೇಳಿ ಪ್ರೆಸ್ ಮಾಡಿ. ನಾವು ತಿಳಿಸುವಂಥ ಉದ್ಯೋಗ ಮಾಹಿತಿಗಳು ನಿಮಗೆ ನೋಟಿಫಿಕೇಷನ್ ಮೂಲಕ ತಲುಪುತ್ತವೆ. ಸ್ನೇಹಿತರೆ, ಸಂಸ್ಥೆ ಹೆಸರು ಬಂದು ಈಗಾಗಲೇ ತಿಳಿಸಿರುವ ಹಾಗೆ ಕರ್ನಾಟಕ ಪಬ್ಲಿಕ್ ಸರ್ವಿಸ್ ಕಮಿಷನ್ ಅಂದರೆ KPSC ವತಿಯಿಂದಾಗಿ ಹುದ್ದೆಗಳಿಗೆ ನೇಮಕಾತಿಯಾಗಿದ್ದು, ಉದ್ಯೋಗದ ಸ್ಥಳ ಬಂದು ಕರ್ನಾಟಕವಾಗಿದೆ. ಆ್ಯಂಡ್ ಪೋಸ್ಟ್ಗಳ ಸಂಖ್ಯೆ ಬಂದು 750 ಪೋಸ್ಟ್ಗಳಿಗಾಗಿ ನೇಮಕಾತಿ ಆಗುತ್ತಿದೆ. ಇನ್ನು ಈ ಒಂದು ಹುದ್ದೆಗಳಿಗೆ ವೇತನ ಶ್ರೇಣಿ ಬಂದು ಪ್ರತಿ ತಿಂಗಳು 23,500 ರೂಪಾಯಿಂದ 47,650 ರೂಪಾಯಿವರೆಗೂ ವೇತನ ಶ್ರೇಣಿಯಾಗಿ ನೀಡಲಾಗುವುದು ಅಂತೇಳಿ ಈ ಒಂದು ಅಧಿಸೂಚನೆ ಪ್ರಕಾರ ತಿಳಿಸಲಾಗಿದೆ. ಆ್ಯಂಡ್ ಸ್ನೇಹಿತರೆ, ಹುದ್ದೆಗಳ ವಿವರದ ಬಗ್ಗೆ ನೋಡುವುದಾದರೆ ಇಲ್ಲಿ ಲ್ಯಾಂಡ್ ಸರ್ವೇಯರ್ ಹುದ್ದೆಗಳಿಗಾಗಿ ನೇಮಕಾತಿ ಆಗುತ್ತದೆ ಅಂತೇಳಿ ತಿಳಿಸಲಾಗಿದೆ. ಹಾಗೆ ಈ ಒಂದು ಹುದ್ದೆಗಳಿಗೆ ವಯಸ್ಸಿನ ಮಿತಿ ಬಗ್ಗೆ ನೋಡುವುದಾದರೆ ಕನಿಷ್ಠ 18 ವರ್ಷನ ಪೂರ್ಣಗೊಳಿಸಿರಬೇಕು ಹಾಗೂ ಗರಿಷ್ಠ 38 ವರ್ಷನ ಮೀರಿರಬಾರದು. ಆ್ಯಂಡ್ ವಯೋಮಿತಿ ಸಡಲಿಕೆ ಕ್ಯಾಟಗರಿ 2A, 2B, 3A, 3B ಅಭ್ಯರ್ಥಿಗಳಿಗೆ 3 ವರ್ಷ. ಆ್ಯಂಡ್ SC, ST ಕ್ಯಾಟಗರಿ 1 ಅಭ್ಯರ್ಥಿಗಳಿಗೆ 5 ವರ್ಷ. ಆ್ಯಂಡ್ PWD ಮತ್ತು ವಿಧವೆ ಅಭ್ಯರ್ಥಿಗಳಿಗೆ 10 ವರ್ಷನ ವಯೋಮಿತಿ ಸಡಲಿಕೆ ನಿಗದಿಪಡಿಸಲಾಗಿದೆ. ಇನ್ನು ಈ ಒಂದು ಹುದ್ದೆಗಳಿಗೆ ಮುಖ್ಯವಾಗಿ ವಿದ್ಯಾರ್ಹತೆ ಬಗ್ಗೆ ನೋಡುವುದಾದರೆ ಯಾವುದೇ ಮಾನ್ಯತೆ ಪಡೆದ ವಿದ್ಯಾಸಂಸ್ಥೆ ವತಿಯಿಂದ ಅಭ್ಯರ್ಥಿಗಳು ITI ಅಥವಾ 12ನ ಪೂರ್ಣಗೊಳಿಸಿದ್ದಲ್ಲಿ ಅರ್ಜಿನ ಸಲ್ಲಿಸಲು ಎಲಿಜಿಬಲ್ ಇರ್ತೀರಾ. ಆ್ಯಂಡ್ ಅರ್ಜಿ ಶುಲ್ಕ SC, ST ಕ್ಯಾಟಗರಿ 1 PWD ಅಭ್ಯರ್ಥಿಗಳಿಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಅರ್ಜಿ ಶುಲ್ಕ ಇರುವುದಿಲ್ಲ, ಫ್ರೀಯಾಗಿ ಅರ್ಜಿನ ಸಲ್ಲಿಸಬಹುದು. ಇನ್ನು ಮಾಜಿ ಸೈನಿಕ ಅಭ್ಯರ್ಥಿಗಳಿಗೆ 50 ರೂಪಾಯಿ, ಕ್ಯಾಟಗರಿ 2A, 2B, 3A, 3B ಅಭ್ಯರ್ಥಿಗಳಿಗೆ 300 ರೂಪಾಯಿ, ಇನ್ನು ಸಾಮಾನ್ಯ ವರ್ಗದ ಅಭ್ಯರ್ಥಿಗಳಿಗೆ 600 ರೂಪಾಯಿನ ಅರ್ಜಿ ಶುಲ್ಕ ನಿಗದಿಪಡಿಸಲಾಗಿದೆ. ಸ್ನೇಹಿತರೆ, ಆಯ್ಕೆ ವಿಧಾನ ಮೊದಲಿಗೆ ಇಲ್ಲಿ ಕನ್ನಡ ಭಾಷಾ ಪರೀಕ್ಷೆ ಮತ್ತು ಸ್ಪರ್ಧಾತ್ಮಕ ಪರೀಕ್ಷೆ ಮೂಲಕ ಆಯ್ಕೆ ಮಾಡಿಕೊಳ್ಳಲಾಗುವುದು ಅಂತೇಳಿ ಈ ಒಂದು ಅಧಿಸೂಚನೆ ಪ್ರಕಾರ ತಿಳಿಸಲಾಗಿದೆ. ಸ್ನೇಹಿತರೆ, ಹಾಗೆ ಈ ಒಂದು ಹುದ್ದೆಗಳಿಗೆ ಇಂಪಾರ್ಟೆಂಟ್ ಡೇಟ್ಸ್ ಅಂದರೆ ಅರ್ಜಿ ಸಲ್ಲಿಸುವಂತಹ ದಿನಾಂಕಗಳು ಬಂದು ಅರ್ಜಿ ಸಲ್ಲಿಸಲು ಪ್ರಾರಂಭ ದಿನಾಂಕ 25/11/2024 ಆಗಿದೆ, ಈಗಾಗಲೇ ಪ್ರಾರಂಭವಾಗಿದ್ದು, ಮತ್ತು ಕೊನೆಯ ದಿನಾಂಕ 9 ಡಿಸೆಂಬರ್ 2024 ಆಗಿದೆ.